ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ 2,500 ಇಂದ 3,000 ರೂಪಾಯಿ ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್ 1,000 ದಿಂದ 1,500 ರೂಪಾಯಿ ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ 250 ರೂಪಾಯಿ ಚಾರ್ಜ್ ಆಗುತ್ತೆ. ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ 250 ರೂಪಾಯಿ ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ 2,500 ಇಂದ 3,000 ರೂಪಾಯಿ ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್ 1,000 ದಿಂದ 1,500 ರೂಪಾಯಿ ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ 250 ರೂಪಾಯಿ ಚಾರ್ಜ್ ಆಗುತ್ತೆ. ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ 250 ರೂಪಾಯಿ ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ 2,500 ಇಂದ 3,000 ರೂಪಾಯಿ ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್ 1,000 ದಿಂದ 1,500 ರೂಪಾಯಿ ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ 250 ರೂಪಾಯಿ ಚಾರ್ಜ್ ಆಗುತ್ತೆ.
ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ ₹250 ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ ₹2,500 ಇಂದ ₹3,000 ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್ ₹1,000 ದಿಂದ ₹1,500 ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ ₹250 ಚಾರ್ಜ್ ಆಗುತ್ತೆ. ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ ₹250 ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ ₹2,500 ಇಂದ ₹3,000 ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್ ₹1,000 ದಿಂದ ₹1,500 ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ ₹250 ಚಾರ್ಜ್ ಆಗುತ್ತೆ. ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ ₹250 ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಅನ್ನುವಂತಹ ಭಾರಿ ಚರ್ಚೆಗಳ ನಡುವೆ ಒಂದು ಶುಭ ಸುದ್ದಿ ಈಗ ಭಾರತೀಯರಿಗೆ ಸಿಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯವೂ ಬೇಡ. 2027 ಆಗಸ್ಟ್ 15ನೇ ತಾರೀಕು ಬುಲೆಟ್ ರೈಲ್ ಸಂಚಾರವನ್ನ ಆರಂಭ ಮಾಡುತ್ತೆ. ಬುಲೆಟ್ ರೈಲ್ಗಾಗಿ ಅಪಾರ ಹೂಡಿಕೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ತುಸು ಹೆಚ್ಚಾಗಿರುತ್ತೆ ಭಾರತದ ಬುಲೆಟ್ ರೈಲಿನ ಟಿಕೆಟ್. ಮುಂಬೈ ಟು ಅಹಮದಾಬಾದ್ ಮಧ್ಯೆ ಬುಲೆಟ್ ರೈಲ್ ಸಂಚಾರ ಆಗುತ್ತೆ. ಬಿಸಿನೆಸ್ ಕ್ಲಾಸ್ಗೆ ಎಷ್ಟು ಅಂತಂದ್ರೆ ₹2,500 ಇಂದ ₹3,000 ತನಕ ಟಿಕೆಟ್ ಸಿಗುತ್ತೆ. ಇನ್ನ ಸಾಮಾನ್ಯ ಕ್ಲಾಸ್ ಟಿಕೆಟ್, ಜನರಲ್ ಟಿಕೆಟ್ಸ್
1,000ದಿಂದ 1,500 ರೂಪಾಯಿ ತನಕ ಇರುತ್ತೆ. ಇನ್ನ ಮುಂಬೈನಿಂದ 540 ಕಿಲೋಮೀಟರ್ ದೂರದಲ್ಲಿ ಅಹಮದಾಬಾದ್ ಇದೆ. ಇದರ ಮಧ್ಯೆ ಬಿಸಿನೆಸ್ ಕ್ಲಾಸ್ ಎಷ್ಟು, ಜನರಲ್ ಕ್ಲಾಸ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನ ಸೂರತ್ನಿಂದ ಬಿಲಿಮೋರಾ ಮಧ್ಯೆಯೂ ಕೂಡ ಬುಲೆಟ್ ರೈಲ್ ಸಂಚಾರ ಆಗ್ಲಿಕ್ಕಿದೆ. 70 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಕೇವಲ 250 ರೂಪಾಯಿ ಚಾರ್ಜ್ ಆಗುತ್ತೆ. ಪುಣೆಯಿಂದ ಮುಂಬೈನ ಕುರ್ಲಾಗೆ ನೀವು ಪ್ರಯಾಣ ಮಾಡಬೇಕು ಥ್ರೂ ಬುಲೆಟ್ ಟ್ರೈನ್ ಅಂದ್ರೆ 250 ರೂಪಾಯಿ ಟಿಕೆಟ್ ಪ್ರೈಸ್ ಆಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣ ಇದ್ರೆ ಊಟದ ವ್ಯವಸ್ಥೆಯೂ ಕೂಡ ಬುಲೆಟ್ ಟ್ರೈನ್ ನಲ್ಲಿ ಇರುತ್ತಂತೆ. ಈಗಾಗಲೇ ವಂದೇ ಭಾರತ್ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ. ಈಗ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ನೆಕ್ಸ್ಟ್